ಇಡೀ ದೇಶದಲ್ಲಿ ಸಂವಿಧಾನಬದ್ಧ ಸರ್ಕಾರ ಇದ್ರೆ, ಇಡೀ ದೇಶದಲ್ಲಿ ಧರ್ಮಾಧಾರಿತ ಸರ್ಕಾರ ಇದ್ರೆ, ಕರ್ನಾಟಕ ರಾಜ್ಯದಲ್ಲಿ ಮೀಸಲಾತಿಯನ್ನು ಕೂಡ ಧರ್ಮಾಧಾರಿತ ಮಾಡ್ತಾ ಇದ್ದಾರೆ. ಸಂವಿಧಾನವನ್ನ ವಿರೋಧಿಸಿ 15% ಮುಸಲ್ಮಾನರಿಗೆ ವಸತಿಯಲ್ಲಿ ಕೊಡ್ತಾ ಇರೋದು ದುರ್ದೈವ. ಇವತ್ತು ನಾವೆಲ್ಲರೂ ಕೂಡ ಇಡೀ ಹಿಂದೂ ಸಮಾಜವೇ ಹೆಚ್ಚು ಕಡಿಮೆ ಇವತ್ತು ಶಿವಮೊಗ್ಗದಲ್ಲಿ ಸೇರಿದೆ. ದೊಡ್ಡ ಸಂಖ್ಯೆಯಲ್ಲಿ ಹೆಣ್ಮಕ್ಳು, ಯುವಕರು, ರಾಷ್ಟ್ರಭಕ್ತರೆಲ್ಲ ಸೇರಿಕೊಂಡು ಇವತ್ತೊಂದು ಪ್ರತಿಭಟನೆ ಮಾಡಿದೆ. ನೆನಪಾಗಿದ್ದು ಅಹಲ್ಯಾಬಾಯಿ ಹೋಳ್ಕರ್ ಅವರು. ಆ ತಾಯಿ ಔರಂಗಜೇಬ್ ಇನ್ನು ಹಿಂದೂ ಸಮಾಜವನ್ನ, ಹಿಂದೂ ಧರ್ಮವನ್ನ ಮಟ್ಟ ಹಾಕಬೇಕು ಅಂತ ಏನು ಪ್ರಯತ್ನ ಮಾಡಂತ ಔರಂಗಜೇಬನ್ನ ತುಳಿದು ಅಹಲ್ಯಾಬಾಯಿ ಹೋಳ್ಕರ್ ಯಾವ ರೀತಿ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಿದ್ರು, ಕಾಶಿ ವಿಶ್ವನಾಥನ ದೇವಸ್ಥಾನ ಇರ್ಬೋದು ಎಲ್ಲ ರಕ್ಷಣೆ ಮಾಡಿದ್ರು. ಬಡವರಿಗೆ ಮನೆ ಕಟ್ಟೋದ್ರ ಬಗ್ಗೆ ಇರ್ಬೋದು, ವಿಧವೆಯರಿಗೆ ನ್ಯಾಯ ಕೊಡೋದಿರ್ಬೋದು, ಎಲ್ಲರೂ ಕೂಡ ನ್ಯಾಯ ಕೊಡೋದಿಕ್ಕಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಯಶಸ್ವಿ ಆದರೆ, ಕರ್ನಾಟಕ ರಾಜ್ಯದಲ್ಲಿ ಔರಂಗಜೇಬ್ ರೂಪದಲ್ಲಿ ಸಿದ್ದರಾಮಯ್ಯನವರು ಪ್ರಯತ್ನ ನಡೆಸ್ತಾ ಇದ್ದಾರೆ. ಔರಂಗಜೇಬ್ ಅವರು ಈ ಹಿಂದೂ ಧರ್ಮದ ದೇವಸ್ಥಾನಗಳೆಲ್ಲ ಹೊಡೆದಾಕಿದ್ರು, ಹಿಂದೂಗಳೆಲ್ಲ ಅನ್ಯಾಯ ಮಾಡಿದ್ರು. ಅದನ್ನ ನಾನು ಯಾಕೆ ಇವತ್ತು ಹೋಲಿಕೆ ಮಾಡ್ತಿದ್ದೀನಿ ಅಂದ್ರೆ, ಔರಂಗಜೇಬ್ ಸಿದ್ದರಾಮಯ್ಯನವರು ಆಗಬೇಡಿ, ಅಹಲ್ಯಾಬಾಯಿ ಹೋಳ್ಕರ್ ಅವರ ರಕ್ತ ನಿಮ್ಮ ಮೈಯಲ್ಲಿ ಹರಿತಾ ಇದೆ. ಅಹಲ್ಯಾಬಾಯಿ ಹೋಳ್ಕರ್ ರೂಪದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ತಕ್ಷಣ ಮುಸಲ್ಮಾನರಿಗೆ 15% ಏನು ವಸತಿ ಯೋಜನೆಯಲ್ಲಿ ಸೇರಿಸಿದಿರಿ, ಅದನ್ನು ವಾಪಸ್ ತಗೊಳ್ಳಿಲ್ಲ ಅಂತಂದರೆ ಜೈಲು ತುಂಬೋದಕ್ಕೂ ಕರ್ನಾಟಕ ರಾಜ್ಯದ ಹಿಂದೂಗಳು ನಾವು ತಯಾರಿದ್ದೀವಿ, ರಾಷ್ಟ್ರಭಕ್ತ ತಯಾರಿದ್ದೀವಿ. ಆ ಒಂದು ಇದನ್ನು ಏನು 15% ಮೀಸಲಾತಿಗೆ ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಂಡಿದ್ದೀರಿ, ಅದು ತಕ್ಷಣ ವಾಪಸ್ ತಗೋಬೇಕು ಅಂತ ಒತ್ತಾಯ ಮಾಡ್ತೀವಿ. ಇಲ್ಲಾಂದರೆ ದೊಡ್ಡ ಹೋರಾಟವನ್ನೇ ಮಾಡಬೇಕು ಅನ್ನಂತ ಇವತ್ತು ನಾವು ಪ್ರತಿಜ್ಞೆ ಮಾಡಿದ್ದೇವೆ.